ಎಸ್, ಬಿಗ್ ಬಾಸ್ 13 ಕನ್ನಡ ಇವಾಗ ಸದ್ಯಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ತೀನಿ. ಆದ್ರೆ ನಮ್ಗೆ ಇರ್ತಕ್ಕಂತ ಕ್ವಶನ್ ಏನಪ್ಪಾ ಅಂತಂದ್ರೆ, ಕಳೆದ ಬಾರಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಂತ ಗಿಲ್ಲಿ ಮತ್ತೆ ಕಾವ್ಯ ಈ ಬಾರಿಯ ಬಿಗ್ ಬಾಸ್ಗೆ ಗೆಸ್ಟ್ ಆಗಿ ಬರ್ತಾರಾ ಅಥವಾ ಕಂಟೆಸ್ಟೆಂಟ್ ಆಗಿನೇ ಒಳಗಡೆ ಕರ್ಕೊಳ್ತಾರಾ ಅನ್ನೋದು ಆಕ್ಚುಲಿ ತುಂಬಾ ಅಂದ್ರೆ ತುಂಬಾ ಜನಕ್ಕೆ ಕ್ಯೂರಿಯಾಸಿಟಿ ಇದೆ. ಹಾಗೆ ಟೀಮ್ ಇದ್ರ ಬಗ್ಗೆ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾಕೆ ಅಂತಂದ್ರೆ ತುಂಬಾ ಜನ ಈಗ ನೀವು ನೋಡಿರ್ಬಹುದು, ಮೊನ್ನೆ ಒಂದು ಪ್ರೋಮೋವನ್ನ ಬಿಡ್ತಾರೆ. ಬಿಗ್ ಬಾಸ್ ಈ ಬಾರಿ ಕಳೆದ ವರ್ಷಗಳಿಗಿಂತ ಈ ಬಾರಿ ಬೇಗನೆ ಶುರು ಆಗ್ತಾ ಇದೆ ಅಂದ್ಬಿಟ್ಟು ಆಕ್ಚುಲಿ ಒಂದು ಪ್ರೋಮೋವನ್ನ ಬಿಡ್ತಾರೆ. ಎಸ್, ಅವಾಗ ಅದರ ಕೆಳಗಡೆ ಇದ್ದಂತ ಕಮೆಂಟ್ಗಳು ಅಥವಾ ಜನ ಹೇಳ್ತಿದ್ದಂತದ್ದು ಒಂದೇ, ಇನ್ನು ಗಿಲ್ಲಿ ಮತ್ತೆ ಕಾವ್ಯ, ರಕ್ಷಿತಾ ಇವರೆಲ್ಲರ ಹವಾ ಕಡಿಮೆ ಆಗ್ಲಿಲ್ಲ, ಅವ್ರಿಗಿದ್ದಂತ ಐಪು ಇನ್ನು ದೊಡ್ಡ ಮಟ್ಟದಲ್ಲಿ ಹಾಗೆ ಇದೆ. ಅದು ಕಡಿಮೆ ಆದ್ಮೇಲೆ ಬಿಗ್ ಬಾಸ್ ಮಾಡಿ ಅನ್ನೋದು ತುಂಬಾ ಜನರ ಅಭಿಪ್ರಾಯ ಆಗಿತ್ತು. ಹಾಗಾಗಿ ಇವಾಗ ಏನಿದೆ ಅವ್ರಿಗೆ ಹೈಪು, ಏನಿದೆ ಅವ್ರಿಗೆ ಒಂದು ಒಳ್ಳೆ ಹೊರಗಡೆ ಜನಗಳ ಬೆಂಬಲ, ಅದನ್ನ ಹಾಗೆ ಕಾಪಾಡ್ಕೊಳ್ಳೋಕೆ, ಅದನ್ನ ಆ TRP ಅನ್ನ ಪಡ್ಕೊಳ್ಳೋಕೆ ಈ ಬಾರಿ ಬಿಗ್ ಬಾಸ್ ಒಳಗಡೆಗೆ ಕಂಟೆಸ್ಟೆಂಟ್ ಗಳಾಗಿ ಇವರಿಬ್ಬರನ್ನ ಕರ್ಕೋಬಹುದಾ, ಗಿಲ್ಲಿ ಮತ್ತೆ ಕಾವ್ಯನ, ಅಥವಾ ಜಸ್ಟ್ ಅತಿಥಿಗಳಾಗಿ ಹೋಗ್ಬೋದಾ? ಯಾಕೆಂದ್ರೆ ನೀವು ನೋಡಿರ್ಬೋದು ಕಳೆದ ಬಾರಿ ಆಕ್ಚುಲಿ ಗೆಸ್ಟ್ ಅಂದ್ಬಿಟ್ಟು ಮಂಜಣ್ಣ, ರಜತ್ ಮತ್ತೆ ಇವಳು ಯಾರು ನಮ್ಮ ಇನ್ನೊಬ್ರು ಕಂಟೆಸ್ಟೆಂಟ್, ಲೇಡಿ ಕಂಟೆಸ್ಟೆಂಟ್ ಇದ್ರಲ್ಲ, ಅವರು 3 ಜನನು ಕೂಡ ಆಕ್ಚುಲಿ ಒಳಗಡೆ ಕರ್ಕೊಳ್ತಾರೆ. ಆ ನಂತರ ಮಂಜನನ್ನ ಹೊರಗಡೆ ಕಳಿಸ್ಬಿಟ್ಟು ರಜತ್ ಮತ್ತೆ ಆ ಲೇಡಿ ಕಂಟೆಸ್ಟೆಂಟ್ ಅನ್ನ ಒಳಗಡೆನೆ ಇರಿಸ್ಕೊಳ್ತಾರೆ. ಇಲ್ಲ, ಇವರು ಕಂಟೆಸ್ಟೆಂಟ್ ಗಳಾಗಿ ಮುಂದುವರಿತಾರೆ ಅಂದ್ಬಿಟ್ಟು ಇರಿಸ್ಕೊಳ್ತಾರೆ. ಆ ರೀತಿಯಾಗಿ ಈ ಸಾರಿ ಆಮೇಲೆ ಬಿಡಿ, ಆಮೇಲೆ ಅದು ಸೀಕ್ರೆಟ್ ರಿವೀಲ್ ಆಗುತ್ತೆ. ಸೀಕ್ರೆಟ್ ರಿವೀಲ್ ಆಗಿ ಆ ನಂತರ ಇಲ್ಲ ಅವರು ಜಸ್ಟ್ ಹೊರಗಡೆ ಇದ್ದಿದ್ದಷ್ಟೇ, ಅವರು ಕೂಡ ಗೆಸ್ಟ್ ಏನೇ ಅಂದ್ಬಿಟ್ಟು ಅವ್ರನ್ನ ಹೊರಗಡೆ ಕಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರೆ ಈ ಬಾರಿ ನಿಜವಾಗ್ಲೂ ಗಿಲ್ಲಿ ಮತ್ತೆ ಕಾವ್ಯನ ಕಂಟೆಸ್ಟೆಂಟ್ ಗಳಾಗಿ ಕರ್ಕೊಳ್ತಾರ? ಯಾಕೆಂದ್ರೆ TRP ಹೈ ಲೆವೆಲ್ ಅಲ್ಲಿ ಇದ್ದಿದ್ದು ಆಕ್ಚುಲಿ ಇವರಿಬ್ಬರಿಂದಾನೆ. ಹಾಗಾಗಿ ಈ ಬಾರಿ ಆ ಕೆಲಸವನ್ನ ಮಾಡ್ತಾರ ಅನ್ನೋದನ್ನ ನಾವು ನೋಡೋಣ. ಯಾಕೆಂದ್ರೆ ನೀವು ಕೇಳಬಹುದು, ಏನ್ ಗುರು ನೀನು ಬಿಗ್ ಬಾಸ್ ಬಗ್ಗೆ ಏನ್ ಒಳ್ಳೆ ಗಿಲ್ಲಿ ಕಾವ್ಯ ಏನ್ ಬಿಗ್ ಬಾಸ್ ಟೀಮ್ ನಿನ್ ಜೊತೆ ಮಾತಾಡ್ದಂಗ್ ಮಾತಾಡ್ತೀಯ ಅಂತ ನೀವು ಹೇಳ್ಬಹುದು. ಆದ್ರೆ ಸ್ವಾಮಿ, ನಾನು ಆಕ್ಚುಲಿ ಈ ಬಿಗ್ ಬಾಸ್ ಅಲ್ಲಿ ನೀವು ನೋಡಿರ್ಬೋದು ಕಳೆದ ಬಾರಿ ಗಿಲ್ಲಿಯವರಿಗೆ ಸಪೋರ್ಟ್ ಮಾಡಿದೆ, ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡಿದೆ. ಅಶ್ವಿನಿ ಗೌಡ ಅವರ ಅಭಿಮಾನಿಗಳಿಂದ ನಾನೊಂದ್ ಸ್ವಲ್ಪ ಕೆಟ್ಟದಾಗಿ ಬೈಗಳ ಕೂಡ ಬೈಸ್ಕೊಂಡೆ, ಕಾಪಿರೈಟ್ ಸ್ಟ್ರೈಕ್ ಗಳನ್ನ ತರಿಸ್ಕೊಂಡೆ, ಆಯ್ತಾ, ಕಲರ್ಸ್ ಕನ್ನಡದಿಂದ. ಹೀಗೆ ಹಲವಾರು ಒದ್ದಾಟಗಳನ್ನ ಮಾಡಿದ್ದೇನೆ ಗಿಲ್ಲಿಗೆ ಸಪೋರ್ಟ್ ಮಾಡಿ. ಬಟ್ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ಕು ನನ್ನ ಚಾನಲ್ ಕಡೆಯಿಂದ ಗಿಲ್ಲಿ ಅವ್ರು ಗೆದ್ದಿದ್ದಾರೆ. ಎಸ್, ಆಮೇಲೆ 2 ಸಾರಿ ಬಿಗ್ ಬಾಸ್ ಕಡೆಯಿಂದ ನನಗೆ ಕಾಲ್ ಮಾಡಿದ್ರು ಕಂಟೆಂಟ್ ವಿಷಯವಾಗಿ, ಏನ್ ಬಿಗ್ ಬಾಸ್ ಬಗ್ಗೆ ಮಾಡ್ತಾ ಇದೆಯೋ ಅದರ ಗಿಲ್ಲಿ ಬಗ್ಗೆ, ಇದ್ರ ಬಗ್ಗೆ ಆಕ್ಚುಲಿ ಬಿಗ್ ಬಾಸ್ ಕಡೆಯಿಂದ 2 ಸಾರಿ ನನ್ಗೆ ಕಾಲ್ ಬಂದಿತ್ತು. ಹೀಗಾಗಿ ಒಂಥರ ಏನು ಅಂತಂದ್ರೆ ಒಂದು ಒಳ್ಳೆ ಇದ್ರ ತರ ಆಗ್ಬಿಡೈತೆ ನಮ್ಗೆ. ಹಾಗಾಗಿ ನೋಡಿ, ಓಕೆ, ಸೀದಾ ಮ್ಯಾಟರ್ ಬಂದ್ಬಿಡೋಣ. ಗಿಲ್ಲಿ ಕಾವ್ಯನ ಆಕ್ಚುಲಿ ಈ ರೀತಿಯಾದ ಒಂದು ವಾತಾವರಣ ಇದೆ, ಕರೆಸ್ಕೋಬೇಕಾದಂತ ಒಂದು ವಾತಾವರಣ ಇರೋದ್ರಿಂದ ನನ್ನ ಪ್ರಕಾರ ಆಕ್ಚುಲಿ ಟೀಮು ಯಾವುದೇ ಒಂದು ಈಗ ಬಿಗ್ ಬಾಸ್ ಟೀಮ್ ಬಂದ್ಬಿಟ್ಟು ಯಾವುದೇ ಒಂದು ಓಪನ್ ಆಗಿ ಹೇಳ್ಕೊಂಡಿಲ್ಲ ಏನು ಇವ್ರಿಬ್ಬರನ್ನ ಒಳಗಡೆ ಕರ್ಸ್ಕೊಳ್ತೀವಿ ಇಲ್ಲ ಅಂತ. ಆದ್ರೆ ಪ್ರೆಷರ್ ಯಾವ ರೀತಿ ಇದೆ ಅಂದ್ರೆ ಕರ್ಸ್ಕೋಬೇಕು ಅನ್ನೋ ರೀತಿ ಇದೆ. ನನ್ನ ಪ್ರಕಾರ ಕರೆಸ್ಕೊಳ್ತಾರೆ, ಯಾವಾಗ ಕರೆಸ್ಕೊಳ್ತಾರೆ ಅನ್ನೋದು ಆ ಒಂದು ಬಿಗ್ ಬಾಸ್ ಟೀಮ್ಗೆ ಬಿಟ್ಟಿದ್ದು. ಆಮೇಲೆ ಆಕ್ಚುಲಿ ಈ ಬಾರಿ ಬಿಗ್ ಬಾಸ್ ನಲ್ಲಿ ಯಾವ ಕಂಟೆಸ್ಟೆಂಟ್ ಗಳು ಬರಬಹುದು ಅನ್ನೋದು ಕೂಡ ಕುತೂಹಲ ಇದೆ. ಯಾಕೆಂದ್ರೆ ಕಳೆದ ಬಾರಿ ಆಗಿರ್ಬೋದು, ಅದಕ್ಕಿಂತ ಹಿಂದಿನ ಬಾರಿ ಹನುಮಂತು ಅವರೆಲ್ಲ ಬಂದಿದ್ರು. ಈ ಬಾರಿ ಅಂತೇವ್ರು ಯಾರಿದ್ದಾರೋ ಅನ್ನೋ ಒಂದು ಕ್ಯೂರಿಯಾಸಿಟಿ ಕೂಡ ಇದೆ. ಹಾಗೆ ಈ ಸಾರಿ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಆಕ್ಚುಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ. ನನ್ನ ಪ್ರಕಾರ ಈ ಸಾರಿ ಬಿಗ್ ಬಾಸ್ ಈಗ ಜೂನ್ ಅಲ್ಲಿ ಪ್ರೋಮೋ ಬಿಟ್ಟಿದ್ದಾರೆ. ಜುಲೈಲಿ ನನ್ನ ಪ್ರಕಾರ ಜುಲೈ ಫಸ್ಟ್ ವೀಕ್ ಅಲ್ಲಿ ಒಂದು ಪ್ರೆಸ್ ಮೀಟ್ ಆಗಬಹುದು. ಜುಲೈ ಲಾಸ್ಟ್ ವೀಕ್ ಅಥವಾ ಆಗಸ್ಟ್ ಅಥವಾ ಜುಲೈ ಲಾಸ್ಟ್ ವೀಕ್ ಅಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗ್ಬಹುದು ಅನ್ನೋದು ನನಗೆ ಇರತಕ್ಕಂತ ಮಾಹಿತಿ. ನಿಮ್ಗೆ ಏನ್ ಅನಿಸ್ತೈತೆ ಕಮೆಂಟ್ ಮಾಡಿ. ನಮಸ್ಕಾರ.